ಗರುಡನು ವಿಷ್ಣುವಿನ ವಾಹನ. ಅವನನ್ನು ಶಕ್ತಿ, ಧೈರ್ಯ ಮತ್ತು ಭಕ್ತಿಯ ಸಂಕೇತವಾಗಿ ಕಾಣಲಾಗುತ್ತದೆ. ನಾವು ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ದೇವರ ರೂಪದಲ್ಲಿ ಕಾಣುತ್ತೇವೆ ಮತ್ತು ಜನರು ಪ್ರಾಣಿ ಪಕ್ಷಿಗಳನ್ನು ಪೂಜೆ ಮಾಡುತ್ತಾರೆ. ಈ ಪ್ರಾಣಿ ಪಕ್ಷಿಗಳಲ್ಲಿ ಗರುಡನು ಒಂದು. ಸ್ನೇಹಿತರೆ, ಇಂದು ವಿಶ್ವದಲ್ಲೇ ವಿಶಿಷ್ಟವಾದ ಕುಲದೇವಿ ಗರುಡ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೆಲ್ಕಮ್ ಟು ಅಭಿ ಸ್ಪಿರಿಚುವಲ್ ಲೈಟ್. ಸ್ನೇಹಿತರೆ, ಈ ದೇವಸ್ಥಾನವು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುಲದೇವಿ ಗ್ರಾಮದಲ್ಲಿದೆ. ಈ ದೇವಸ್ಥಾನವು ಸುಮಾರು 1100 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿದೆ. ಗರುಡನ ಪ್ರತಿಮೆಯನ್ನು ಶ್ರೀರಾಮಾನುಜಾಚಾರ್ಯರು ಪ್ರತಿಷ್ಠಾಪಿಸಿದ್ದಾರೆ ಎಂಬ ಜನರ ನಂಬಿಕೆ. ರಾಮಾಯಣ ಮತ್ತು ಮಹಾಭಾರತದ ಕಥೆಯ ಪ್ರಕಾರ ಯುಗದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಕೊಂದೊಯ್ಯುವಾಗ ಪಕ್ಷಿರಾಜ್ ಜಟಾಯುವು ಸೀತೆಯ ರಕ್ಷಣೆಗೆ ಧಾವಿಸುತ್ತಾನೆ. ಸ್ನೇಹಿತರೆ, ಜಟಾಯು ಮತ್ತು ರಾವಣ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ರಾವಣನು ತನ್ನ ಚಂದ್ರಹಾಸ ಖಡ್ಗದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಹಾಕುತ್ತಾನೆ. ಜಟಾಯು ಬಿದ್ದ ಸ್ಥಳವೇ ಇಂದಿನ ಕೊಲೆದೇವಿ ಗ್ರಾಮ. ಕೊಲ್ಲ ಎಂಬ ಪದದಿಂದ ಕೊಲೆದೇವಿ ಎಂಬ ಹೆಸರು ಬಂದಿದೆ ಮತ್ತು ಶ್ರೀರಾಮನು ಜಟಾಯುವಿಗೆ ಮೋಕ್ಷವನ್ನು ನೀಡಿದ ಪವಿತ್ರವಾದ ಸ್ಥಳವಾಗಿದೆ. ಸ್ನೇಹಿತರೆ, ದ್ವಾಪರ ಯುಗದಲ್ಲಿ ಅರ್ಜುನನು ಕಾಂಡವ ವನವನ್ನು ದಾಯಿಸುವಾಗ ಅನೇಕ ಸ್ವರ್ಪಗಳು ಜೀವಂತವಾಗಿ ಸುಟ್ಟು ಹೋಗುತ್ತವೆ. ಇದರಿಂದ ಅರ್ಜುನನಿಗೆ ಭೀಕರ ಸ್ವರ್ಪದೋಷ ಉಂಟಾಗುತ್ತದೆ. ಮಹರ್ಷಿಗಳ ಸಲಹೆಯಂತೆ ಅರ್ಜುನನು ಇದೇ ಜಟಾಯು ಬಿದ್ದ ಸ್ಥಳದಲ್ಲಿ ಗರುಡನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ತಪಸ್ಸು ಮಾಡುತ್ತಾನೆ. ಈ ಮೂಲಕ ಅರ್ಜುನನ ಸರ್ಪದೋಷ ನಿವಾರಣೆ ಆಗುತ್ತದೆ. ಏಕಶಿಲೆಯ ಗರುಡ ವಿಗ್ರಹವು ಸುಮಾರು 5.5 ಅಡಿ ಎತ್ತರವಿದೆ. ಗರುಡನು ಒಂದು ಕಾಲಿನ ಮೇಲೆ ಮಂಡಿ ಊರಿ ಬಲಗೈಯಲ್ಲಿ ವಿಷ್ಣುವನ್ನು ಮತ್ತು ಎಡಗೈಯಲ್ಲಿ ಲಕ್ಷ್ಮೀ ದೇವಿಯನ್ನು ಒತ್ತಿದ್ದಾನೆ. ಗರುಡನ ದೇಹದ ಮೇಲೆ 8 ಸ್ವರ್ಪಗಳ ಉದ್ದಲ್ಪಟ್ಟಿವೆ. ಸ್ನೇಹಿತರೆ, 11ನೇ ಶತಮಾನದಲ್ಲಿ ಶ್ರೀರಾಮಾನುಜಾಚಾರ್ಯರು ಈ ದೇವಸ್ಥಾನವನ್ನು ಪುನಃಸ್ಥಾಪನೆ ಮಾಡುತ್ತಾರೆ. ಸ್ನೇಹಿತರೆ, ಜಟಾಯು ಬಿದ್ದಾಗ ರಾಮ ರಾಮ ಎಂದು 3 ಬಾರಿ ಕೂಗುತ್ತಾನೆ. ಆ ಸಮಯದಲ್ಲಿ ಹನುಮಂತನು ಇಲ್ಲಿಗೆ ಧಾವಿಸಿ ಬಂದಿದ್ದಾನೆಂಬ ನಂಬಿಕೆ ಇದೆ. ಅದಕ್ಕಾಗಿ ಗರುಡನ ಎದುರು ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯವು ಜಗತ್ತಿನಲ್ಲೇ ಏಕೈಕ ಗರುಡ ದೇವಸ್ಥಾನವಾಗಿದೆ. ಇಲ್ಲಿ ಪೂಜೆ ಸಲ್ಲಿಸುವುದರಿಂದ ಕಾಲಸರ್ಪದೋಷ, ರಾಹುಕೇತ ದೋಷ, ವಿವಾಹ ವಿಳಂಬ, ಸಂತಾನ ದೋಷ ನಿವಾರಣೆ ಆಗುತ್ತದೆ ಎಂಬ ಭಕ್ತರ ನಂಬಿಕೆ. ಸ್ನೇಹಿತರೆ, ಈ ಕೊಲೆದೇವಿ ಗರುಡ ದೇವಾಲಯವು ರಾಮಾಯಣ ಮತ್ತು ಮಹಾಭಾರತದ ಪವಿತ್ರವಾದ ನೆನಪುಗಳನ್ನು ಹೊತ್ತಿರುವ ಅಪೂರ್ವದ ಕ್ಷೇತ್ರವಾಗಿದೆ. ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಜೀವನದ ಅನೇಕ ಸಂಕಷ್ಟಗಳು ನಿವಾರಣೆ ಆಗುತ್ತದೆ ಎಂಬ ಜನರ ನಂಬಿಕೆ. ನೀವು ಕೂಡ ಈ ಪವಿತ್ರವಾದ ಸ್ಥಳಕ್ಕೆ ಭೇಟಿ ನೀಡಿ ಗರುಡನ ಕೃಪೆಯನ್ನು ಅನುಭವಿಸಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಧನ್ಯವಾದಗಳು.